ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಪೈನಾಪಲ್ ಫ್ರೈ ಮಾಡ್ಕೊಂಡು ತಿಂತಾಯಿದ್ದೀನಿ. ಹೊಸ ಥರ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ, ಸಖತ್ತಾಗಿ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಆದರೆ ನಾನು ಎರಡು ತೆಳುಗೆ ಹಚ್ಚಿದೆ, ಒಂದೆರಡು ದಪ್ಪಗೆ ಹಚ್ಬಿಟ್ಟಿದೆ. ಸ್ವಲ್ಪ ತೆಳುಗೆ ಹಚ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ಖಾರನ ಅರ್ಧ ಗಂಟೆನೇ ಹಚ್ಚಿಟ್ಟಿದ್ದೆ. ವೆಯ್ಟ್ ಲಾಸ್ ಮಾಡೋಕ್ಕೆ ಒಳ್ಳೆ ಫ್ರೂಟ್ಸ್ ಅಂತ ಹೇಳ್ಬೋದು. ವಿಟಮಿನ್ ಸಿ, ಫೈಬರು ಎಚ್ಚೆತ್ತವಾಗಿದೆ ಇದರಲ್ಲಿ. ಮತ್ತು ಸ್ಕಿನ್ಗೆ ಗ್ಲೋ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫೈಬರ್ ಕೂಡ ಜಾಸ್ತಿ ಇದೆ, ಐರನ್ನು ಇದೆ, ಮೂಳೆ ಗಟ್ಟಿಯಾಗಿ ಇರುತ್ತೆ ಮಕ್ಕಳು ಚೆನ್ನಾಗಿ ತಿಂತಾ ಬಂದರೆ. ಆಮೇಲೆ ರಕ್ತಹೀನತೆ ಕಡಿಮೆ ಆಗುತ್ತೆ. ಆಮೇಲೆ ರಕ್ತ ಗಟ್ಟೋದನ್ನು ತಡೆಗಟ್ಟುತ್ತೆ ಈ ಹಣ್ಣು. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಥರ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಈ ಥರ ಆಗಲಿಲ್ಲ ಅಂದರೆ ತುಂಬ ಚೆನ್ನಾಗಿತ್ತು. ಒಂಥರ ಖಾರ ಖಾರ, ಉಪ್ಪು, ಹುಳಿ ಆ ಥರ ಇತ್ತು. ಟೇಸ್ಟೇ ಅಂತೂ ಚೆನ್ನಾಗಿತ್ತು. ಅದಕ್ಕೆ ಹಿಂಗಂತ ಇದೆ, ನಮ್ಮ ಮನೆಯವರು ರೇಗುತ್ತಾಯಿದ್ರು. ನೀವು ಒಂದ್ಸರಿ ಟ್ರೈ ಮಾಡ್ಕೊಂಡು ತಿಂದು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಿಸಿ ಬಿಸಿ ಒಂಥರ ಚೆನ್ನಾಗಿತ್ತು. ಅವರೇನು ಅಂದ್ಕೊಂಡು ರೇಗಿಸ್ತಾಯಿದ್ರು. ಗುಳ್ಳೆಗಳೆಲ್ಲ ಸ್ವಲ್ಪ ಕಮ್ಮಿಯಾಗಿದೆ ಇವಾಗ, ತುಂಬ ಇತ್ತು. ಪರವಾಗಿಲ್ಲ ಇವಾಗ. ಮೊದಲೆಲ್ಲ ಹೋಲ್ಸ್ಕೊಂಡ್ರೆ ಇವಾಗ ಸ್ವಲ್ಪ ಚೆನ್ನಾಗಿದೆ. ಮಧ್ಯಾಹ್ನಕ್ಕೆ ಒಂದೆಲ್ಗೆ ಸೊಪ್ಪನ್ನು ತವೆ ಮಾಡ್ತಾಯಿದ್ದೀನಿ. ಒಂದೆಲ್ಗೆ ಸೊಪ್ಪಿನ ತವೆಗೆ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕೋತಾಯಿದ್ದೀನಿ. ಬೇಳೆನ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಹೆಸರು ಬೇಳೆ ಮತ್ತು ಬೇಳೆಕಾಳು. ಆದಷ್ಟು ಕಾಳುಗಳನ್ನೆಲ್ಲ ಉಪಯೋಗಿಸಿ, ಪ್ರೋಟೀನ್ ಜಾಸ್ತಿ ಇರುತ್ತೆ. ವೆಯ್ಟ್ ಲಾಸ್ಗೂ ತುಂಬ ಕಡಿಮೆ ಮಾಡುತ್ತೆ. ಇವಾಗ ಹಸಿಮೆಣ್ಸಿಕಾಯಿ ಹಾಕೊಂಡೆ 2, ಈರುಳ್ಳಿ ಹಾಕೋತಾಯಿದ್ದೀನಿ. ಕೂದಲಿಗಂತೂ ಒಳ್ಳೆ ಔಷಧಿನೇ ಅಂತಲೇ ಹೇಳ್ಬೋದು ಇದು ಒಂದೆಲ್ಗೆ ಸೊಪ್ಪು. ಹಾಗೆ ಎಣ್ಣೆಲಿ ಕುಸ್ಬಿಟ್ಟು ತಲೆಗೆ ಹಚ್ಕೊಳ್ಳೋ ಎಣ್ಣೆಲಿ ಅದನ್ನು ಒಳ್ಳೆ ಆರೋಗ್ಯ ಕೊಡುತ್ತೆ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಗೊತ್ತಿದ್ದು ಸ್ವಲ್ಪ ಹೇಳ್ಕೊಂಡು ಹೋಗ್ತೀನಿ ಜೊತೆಗೆ. ಸ್ಕಿಪ್ ಆಗಿದ್ದರೆ ವೀಡಿಯೋದಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ. ಟೊಮೊಟೊ ಹಾಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ನಿಮಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಅದೇನು ಬೇಡ ಅಂದರೆ ಬರೀ ಜಾಸ್ತಿ ಮೆಣಸಿನ್ಕಾಯಿನೇ ಹಾಕೊಳ್ಳಿ. ಒಂದೆಲ್ಗೆ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಬೇರೆ ಸೊಪ್ಪಿಗಿಂತ ಟೇಸ್ಟೇ ಚೇಂಜ್ ಇದು. ಹಂಗಾಗಿ ಪರವಾಗಿಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ, ನನಗೇನು ಚೆನ್ನಾಗಿತ್ತು. ನೀವು ಮೈಸೂರು ಬೇಳೆ ಬರುತ್ತಲ್ಲ ಅದನ್ನಾದ್ರೂ ಹಾಕೊಳ್ಳಿ. ಸ್ವಲ್ಪ ಹಾಲು ಹಾಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಲು ಹಾಕಿ, ನೀವು ಹಾಲು ಹಾಕ್ತಿ ಮಿಸ್ ಮಾಡಬೇಡಿ. ಲೇಟಾಗಿತ್ತು ಅಂತ ಒಂದು ಕಡೆ ಅನ್ನ ಇಟ್ಬಿಟ್ಟು ಹೀಗೆ ನಾನು ಮಾಡ್ಕೊಳ್ಳೋದು. ಟೈಮ್ ಆಗೋವರೆಗೂ ಕೂತಿರ್ತೀನಿ. ಟೈಮ್ ಆಯ್ತಿದ್ದಂಗೆ ಹೊಟ್ಟೆ ಹಸಿತೈತೆ, ಟೈಮ್ ಆಯಿತು, ಅರ್ಜೆಂಟಲ್ಲಿ ಮಾಡಿ ತಿನ್ನೋಣ ಅಂತ ಬರ್ತೀನಿ. ಆಮೇಲೆ ಇದೇ ನನ್ನ ಕತೆ, ಇವತ್ತಿನ ಕತೆ. ತುಂಬ ಚೆನ್ನಾಗಿರುತ್ತೆ. ಕೂದಲಿಗಂತೂ ಎಣ್ಣೆ ಕೂಸಿಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ಕೂದಲು ಉದುರೋರಿಗೆ. 2 ಥರ ಬೇಳೆನೂ ಬೇಯಿಸಿ ಇಟ್ಕೊಂಡಿದ್ದೆ, ಇವಾಗ ಹಾಕೋತಾಯಿದ್ದೀನಿ. ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಮುಗೀತು. ಅರಿಶಿನ ಹಾಕ್ತೆ, ಅರಿಶಿನ ಮಿಸ್ ಆಗೋಗಿದೆ, ಸಾರಿ. ಅರಿಶಿನನೂ ಒಂದ್ಸರಿ ಹಾಕೊಳ್ಳಿ. ಇಷ್ಟೇ, ಮುಗೀತು. 2 ಕುದಿ ಬಂದರೆ ಸಾಕು. ಈಗ ನೋಡಿ ನನ್ನ ಪ್ಲೇಟ್ ಈ ಥರ ಮಜ್ಜಿಗೆ, ಇದು ಎಗ್ ಬುರ್ಜಿ ಇತ್ತು, ಪನ್ನೀರ್ ಬುರ್ಜಿ ಮಿಕ್ಕಿತ್ತು, ಸಾರಿ. ಇಷ್ಟೇ ಅನ್ನ ಹಾಕೊಂಡಿದ್ದೀನಿ, ಸಾಕು. ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ. ಮಲ್ಕೊಳ್ಳಲ್ಲ ನಾನೇನು, ಆವಾಗಿಂದನೂ ಅಭ್ಯಾಸ ಇಲ್ಲ. ನೀವೇನಾದ್ರು ಮಲ್ಕೋಬೇಕು ಅಂದರೆ ತಿಂದ ತಕ್ಷಣ ಮಲ್ಕೋಬೇಡಿ, ಬೇಗ ದಪ್ಪ ಆಗ್ತೀರಾ. ಸ್ವಲ್ಪ ಅರ್ಧ ಗಂಟೆ 1 ಅವರ್ ಎಲ್ಲ ಆದಮೇಲೆ ಬೇಕಾದ್ರೆ ಮಲ್ಕೊಳ್ಳಿ. ತಿಂದ ತಕ್ಷಣ ಯಾರೇ ಮಲ್ಕೊಂಡ್ರು ಬೇಗ ದಪ್ಪ ಆಗ್ತಾರೆ. ಸಂಜೆ ಮಧ್ಯಾಹ್ನ ತಿಂದಿರೋದ್ರಿಂದ ಸಂಜೆ ಸ್ವಲ್ಪ ಯಾವಾಗಲೂ ಲೈಟಾಗಿ ತಗೋತೀನಿ. 7 ಗಂಟೆ ಒಳಗಡೆ ಮೊಳಕೆ ಕಾಳು, ಸೌತೆಕಾಯಿ, ಕ್ಯಾರೆಟ್ ತುರಿ, ಕಾಯಿ ತುರಿ, ಯಾವುದಿರುತ್ತೆ ಅದನ್ನೇ ಸಲಾಡ್ ಮಾಡ್ಕೊಳ್ಳಿ. ಕಡಲೆಕಾಳು ಇದ್ದರೆ ಕಡಲೆಕಾಳು ಸಲಾಡ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಸ್ವೀಟ್ ಕಾರ್ನ್ ಇದ್ದರೆ ಜೋಳ ಅದನ್ನಾದ್ರೂ ಮಾಡ್ಕೊಳ್ಳಿ. ಜ್ಯೂಸ್ ಆದರೂ ಮಾಡ್ಕೊಂಡು ಕುಡೀರಿ, ಏನು ಅನುಕೂಲ. ಇಲ್ಲ ಅಂದರೆ ಒಂದು ಚಪಾತಿ, ಒಂದು ಚೂರು ರೈಸು ಆ ಥರ ಇದ್ದರೆ ಓಕೆ. ಪನ್ನೀರೋ ಮೊಟ್ಟೆನೋ ನೈಟು. ಇವಾಗ ಟೊಮೊಟೊ,
ಹಾಕೊಂಡಾದ್ಮೇಲೆ ಪೆಪ್ಪರ್ ಪೌಡ್ರು, ನಿಂಬೆಹಣ್ಣಿನ ರಸ, ಉಪ್ಪು ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಲಾಡ್ ರೆಡಿ. ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಥರ ಮಾಡಾದ್ಮೇಲೆ ಸ್ವಲ್ಪ ಮೇಲೆ ಮೊಸರು ಹಾಕೊಂಡೆ, ಆಹಾ ಸಖತ್ತಾಗಿತ್ತು. ಹೆಂಗಿತ್ತು ಅಂದರೆ ಒಂಥರ ಆಚೆ ಹೊರ್ಗಡೆ ಹೋಗಿ ತಿಂದಂಗಿತ್ತು. ರೆಡಿ ಆಯಿತು ನೋಡಿ. ಈ ಥರ ನೀವು ಮೊಸರು ಹಾಕೊಂಡು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಧ್ಯಾಹ್ನ ಸ್ವಲ್ಪನೇ ಅಷ್ಟೇ ಮಾಡ್ಕೊಂಡಿದ್ದೆ. ತವೆ ಒಂದೆಲ್ಗೆ ಸೊಪ್ಪು, ಇವಾಗ ಸಲಾಡು. ಸ್ವಲ್ಪ ಮೊಸರು ಹಾಕಿದ್ದೀನಿ, ನೋಡೋಣ ಟೇಸ್ಟು. ಇದೇ ಫಸ್ಟು. ಯಾವ ಥರ ಫೀಲ್ ಆಗ್ತಾಯಿದೆ ಗೊತ್ತಾ? ದಹಿ ಪುರಿ ತಿಂತೀವಲ್ಲ, ಚಾಟ್ಸ್ ಅಂಗಡಿಲಿ, ಆ ಥರ ಫೀಲ್ ಆಗ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗೈತೆ. ಇದಕ್ಕೆ ಎಕ್ಸ್ಟ್ರಾ ಏನೇನು ಸ್ವೀಟ್ ಹಾಕಿರ್ತಾರೆ ಅಂದ್ಬಿಟ್ರೆ ಮೇಲ್ಗಡೆ ಸೇವ್ ಹಾಕಿರ್ತಾರೆ. ನಿಜ ದಹಿ ಪುರಿ ಥರನೇ ಐತೆ. ಮೊಸರು ಹಾಕೊಳ್ಳಿ. ನಿಜ ಫಸ್ಟ್ ಟ್ರೈ ಮಾಡಿದ್ದು. ಸೂಪರ್, ಮಾರ್ಬಲಸ್, ಏನೇನಿದೆ ಎಲ್ಲ. ಯಾಕೆ ಈ ಥರ ತಿನ್ನೋದು ವೀಡಿಯೋ ಮಾಡ್ತೀನಿ ಅಂದರೆ ತಿಂದು ಡಯಟ್ ಮಾಡ್ತಾಯಿದ್ದೀವಿ ಅಂತ ಇಷ್ಟೇ ತಿನ್ನೋದು. ಒಂದೊಂದ್ಸರಿ ಹೊಟ್ಟೆ ಫುಲ್ ಆಯಿತು ಅಂದರೆ ಇಟ್ಬಿಡ್ತೀನಿ. ಇದನ್ನು ಒಂದೊಂದ್ಸರಿ ಇಷ್ಟು ತಿನ್ನಲ್ಲ, ತೋರಿಸಿರೋಷ್ಟು. ಇಲ್ಲ ಅಂದರೆ ಒಂದೊಂದ್ಸರಿ ತಿಂದಿರ್ತೀನಿ, ಸ್ವಲ್ಪನೇ ಹಾಕೊಂಡಿರ್ತೀನಿ. ಮಾಡಿರೋ ಜಾಸ್ತಿ ಆಗಿದ್ದರೆ ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಸ್ವಲ್ಪ ತಿಂದಿರ್ತೀನಿ. ಮೊಸರು ಅಂತೂ ಸಖತ್ತಾಗೈತೆ. ಮೇಲ್ಗಡೆ ಮೊಸರು ಹಾಕೊಂಡ್ರೆ ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇಲ್ಲಾಂದರೆ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಸ್ಪ್ರಿಂಕಲ್ ಮಾಡಿ, ಸಕ್ಕತ್ತಾಗಿರುತ್ತೆ. ಅಷ್ಟು ಬೇಗ ಆಗೋಗುತ್ತೆ. ನಾಳೆ ಒಂದೇ ದಿನ 21 days ಚಾಲೆಂಜ್ ಇರೋದು. ತುಂಬ ಬೇಗ ಆಗೋಯ್ತು, ಬೇಜಾರಾಗ್ತೈತೆ. ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಅಷ್ಟು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ. ನೆಕ್ಸ್ಟು ನಾನು ಮಾಡ್ತಾ ಇದ್ದನ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ. ವೀಡಿಯೋಲಿ ಎಂಡ್ ಮಾಡ್ತೀನಿ. ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್, ಟೇಕ್ ಕೇರ್.